ಬಗೆದಷ್ಟು ಬಯಲಾಗ್ತಾ ಇದೆ ಈ ಅಂಜಲಿ ಹಂತಕ ವಿಶ್ವನ ಕರಾಳ ಮುಖ ಅನ್ನೋದು ಗೊತ್ತಾಗ್ತಾ ಇದೆ. ಕಾರಣ ಹುಡುಗಿಯರನ್ನ ನಂಬಿಸೋದು, ಅವ್ರಿಗೆ ಮೋಸ ಮಾಡೋದು ಈತನ ಚಾಳಿ ಆಗಿತ್ತು, ಈತನ ಹಾಬಿ ಆಗಿತ್ತು ಅನ್ನೋದು ತಿಳಿದು ಬರ್ತಾ ಇದೆ. ಅಪ್ರಾಪ್ತೆ ಒಬ್ಬಳಿಗೆ ಮೋಸ ಮಾಡಿದ್ರ ಬಗ್ಗೆ ಕೂಡ, ವಂಚನೆ ಆಗಿದ್ರ ಬಗ್ಗೆ ಕೂಡ ಪೊಲೀಸರಿಗೆ ದೂರನ್ನ ಅಪ್ರಾಪ್ತಿಯ ಪೋಷಕರು ಕೊಟ್ಟಿದ್ರು. ಈತನ ಹಿಸ್ಟ್ರಿ ಇಷ್ಟು ಕೆಟ್ಟದಾಗಿದೆ ಅಂತ ಗೊತ್ತಿದ್ರು ಪೊಲೀಸರು ಸುಮ್ಮನಿದ್ರಲ್ಲ, ಅವ್ರಿಗೆ ಏನ್ ಹೇಳ್ಬೇಕು, ಯಾವ ಭಾಷೆಯಲ್ಲಿ ಯಾವ ರೀತಿ ಅವರನ್ನ ನಾವು ವ್ಯಾಖ್ಯಾನಿಸಬೇಕು ಗೊತ್ತಿಲ್ಲ. ಹತ್ಯೆ ಮಾಡಿ ಪರಾರಿಯಾಗಿರುವಂತಹ ವಿಶ್ವ ಅಲಿಯಾಸ್ ಗಿರೀಶ್ ಹೆಣ್ಮಕ್ಳಿಗೆ ಮೋಸ ಮಾಡೋದೇ ತನ್ನ ಚಾಳೆಯಾಗಿ ಮಾಡ್ಕೊಂಡು ಬಿಟ್ಟಿದ್ದ. ಬಗಿಲಷ್ಟು ಬಯಲಾಗ್ತಾ ಇದೆ ಆತನ ಆರೋಪ ಪ್ರಕರಣಗಳು. ನಮ್ಮ ಜೊತೆ ಇಲ್ಲೊಂದು ಕುಟುಂಬ ಇದೆ. ಈ ಕುಟುಂಬವನ್ನು ಗಮನಿಸಿ, ಈ ಕುಟುಂಬಕ್ಕೂ ಅಂಜಲಿ ಕುಟುಂಬಕ್ಕೂ ಯಾವುದೇ ಸಂಬಂಧ ಇಲ್ಲ. ಆದರೆ ಆರೋಪಿ ವಿಶ್ವನಿಂದ ವಂಚನೆಗೆ ಒಳಗಾದ ಕುಟುಂಬ. ಇವರ ಮಗಳನ್ನು ಒಂದು ಪುಸಲಾಯಿಸಿ ಇವರ ಮಗಳಿಗೆ ತೆಲೆಯನ್ನು ತುಂಬಿ ಅವಳಿಂದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬಂಗಾರವನ್ನು ಪಡೆದುಕೊಂಡಿದ್ದಾನೆ ವಿಶ್ವ. ಮೊದಲಿಗೆ ಕಳ್ಳತನದ ವೃತ್ತಿ, ಅದರ ಜೊತೆಗೆ ಅಮಾಯಕ ಹೆಣ್ಮಕ್ಳಿಗೆ ವಂಚನೆ ಮಾಡೋದೇ ಅದನ್ನ ಪ್ರವೃತ್ತಿ ಆಗಿತ್ತು. ಸ್ವತಃ ಈ ಮಾತನ್ನು ಅವ್ರ ತಾಯಿ ಹೇಳ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮೇಡಮ್, ನಿಮ್ದೇನು ಪ್ರಕರಣ? ವಿಶ್ವ ನಿಮಗೆ ಹೇಗೆ ಪರಿಚಯ, ಏನು ಮಾಡಿದ? ನಮ್ಗೆ ಗೊತ್ತೇ ಇಲ್ರಿ ಸರ್, ಅವ್ನಿಗೆ ನೋಡೇ ಇಲ್ರಿ ನಾವು ಎಲ್ಲದನಂತ ನಮ್ಗೆ ಗೊತ್ತೇ ಇಲ್ರಿ, ನಮ್ಗೆ ಒಟ್ಟಾಗ ಗೊತ್ತೇ ಇಲ್ರಿ ಸರ್. ಹಿಂಗಿನ ಮಾತು ಹಿಂಗ ಬೆಳ್ಳಿ ಚೈನಾ ಅದು ಬಂಗಾರಲ್ಲ ಎಲ್ಲೋ ಬಂಗಾರಲ್ಲ ಎಲ್ಲೋಗೆ ತಂತಂದು ಹುಡುಕ್ಯಾಡಿದ್ವಿ ಸರ್. ಅವಾಗ ಆಕಿ ಎಳೆಯಲಿಲ್ಲ ರೀ, ಯಾರು? ನಮ್ಮ ಮಗಳ್ರಿ. ಈಗ ವಿಶ್ವ ನಿಮ್ಮ ಮಗಳಿಗೆ ಮೋಸ ಮಾಡ್ಯಾನ? ಊರಿ ಎಲ್ಲ ನಮ್ಮಿಸಿ ಕಾಸಿ ಬಂಗಾರೆಲ್ಲ ತಗೊಂಡು ಹೋಗ್ಯಾನ್ರಿ. ಬೆಳ್ಳಿ ಚೈನಾ ಕೇಳನ್ರಿ ಸರ್, ಆಕಿ ಹುಡುಗಿ ಕೊಟ್ಟಿಲ್ಲ ರೀ, ಕೊಟ್ಟಿಲ್ಲ. ನಿಮ್ಮ ಮನೆಗೆ ಏನೇನೈತಿ ಏನೇನಿಲ್ಲ ಅಂತ ಎಲ್ಲ ನಮ್ಮಿಸಿ ಕೇಳಿ ಕಾಸಿ ಎಲ್ಲ ತರಂಗ ಮಾಡಿ ಕಾಸಿ ಎಲ್ಲ ಒಯ್ದು ಕೊಟ್ಟು ಕಾಸಿ ಕುಂತಾಳ ಮನ್ಯಾಗ ಅದಾಳ. ಹೆಣ್ಮಕ್ಳನ್ನ ಮೋಸ ಮಾಡೋದೇ ವಿಶ್ವ ನೃತ್ಯ ಅಂತ? ಅದು ನನಗೆ ಗೊತ್ತಿಲ್ಲ ಸರ್, ಅವ್ರು ನಮ್ಮ ಪರಿಚಯನೂ ಇಲ್ಲ, ನಾವು ನೋಡೇನೂ ಇಲ್ಲ ಸರ್. ನಮ್ಮ ಹುಡುಗಿ ಟ್ಯೂಷನ್ಗೆ ಹೋಗ್ತಿದ್ಲು ಸರ್. ನಮ್ಮ ಹುಡುಗಿ ಅಲ್ಲೇ ಬಾಜುಕ್ಕೆ ಅಲ್ಲೇ ಕುಂತು ಅಲ್ಲೇ ಇರ್ತಿದ್ರು ಅವರು ಹುಡುಗರು. ಅಲ್ಲಿ ಹನುಮಂತನ ಗುಡಿ ಕಡೆನೇ ಇರ್ತಿದ್ರು. ಅಲ್ಲೇ ಬಾಜುಕ್ಕೆ ಟ್ಯೂಷನ್ಗೆ ಹಾಕಿದ್ದೀವಿ ನಾವು ಸರ್. ಹಾಕಿಗೆಲ್ಲ ಮಗಳು ಟ್ಯೂಷನ್ಗೆ ಹೋಗ್ಕೊಂತ ನಕ್ಕೊಂತ ಆಡ್ಕೊಂತ ಹಾಕಿ ಸಣ್ಣ ಹುಡುಗರು ರೀ ಅವ್ರು ಸರ್. ಸಣ್ಣ ಹುಡುಗರ ಸಂಬಂಧ ಅವ್ರಿಗೆ ಏನು ಗೊತ್ತಾದ ಸರ್. ಅವ್ರು ಹಂಗೆ ಗಮ್ಮತ್ತು ಮಾಡ್ಕೊಂತ ಆಕಿ ಒಂದು ಸ್ವಲ್ಪ ಬೆಳ್ಳಿ ಚೈನ್ ಹಾಕಿದ್ವಿ ರೀ. ಅದು ಒಂದು ಕೊಳ್ಳಾಗಿಂದ ಬೆಳ್ಳಿ ಚೈನ್ ಕೊಡೋ ಇಲ್ಲಿ ನೋಡೋಣ ಅಂತ ಕೇಸ್ ಅಂದ್ ಬೆಳ್ಳಿ ಚೈನನ್ನು ಕೊಟ್ಟು ಕೇಸ್ ಒಂದಿನ ಮತ್ತೆ ಮರನೇ ದಿನಕ್ಕೆ ವಾಪಸ್ ಕೊಟ್ಟಾರ ಆ ಬೆಳ್ಳಿ ಚೈನ್. ಆಮೇಲೆ ಮತ್ತೆ ನಿಮ್ಮ ಮನ್ಯಾಗ ಏನು ರೈತನ ಒಂದು ಸ್ವಲ್ಪ ರೊಕ್ಕ, ಒಂದು ಸ್ವಲ್ಪ ಗಾಡಿ ಆಕ್ಸಿಡೆಂಟ್ ಆಗೈತಿ, ಆ ಗಾಡಿ ಆಕ್ಸಿಡೆಂಟ್ ಸಂಬಂಧ ಒಂದು ಸ್ವಲ್ಪ ರೊಕ್ಕ ಬೇಕಾಗ್ಯಾವಂತ ಕೇಸಿ ರೊಕ್ಕ 5 ತಲೆ. ವಂಚನೆಗೆ ಒಳಗಾದಂತಹ ಕುಟುಂಬ ಹೇಳ್ತಾ ಇರುವಂತಹ ವಿಚಾರ ಇದು. ಮಗಳಿಗೆ ತಲೆಗೆ ಏನೇನೋ ತುಂಬಿ ಚಿನ್ನ ಬೆಳ್ಳಿಯನ್ನ ಆತ ಕಸಿದ್ಕೊಂಡಿದ್ದಾನೆ, ನಮಗೂ ಅನ್ಯಾಯ ಆಗಿದೆ ಅಂತ ಹೇಳಿ ಕುಟುಂಬ ಮುಂದೆ ಬಂದಿದೆ. ಸೊ ವಿಶ್ವ ಈಗಾಗಲೇ ತನ್ನ ಕೆಟ್ಟ ರೂಪವನ್ನ ದರ್ಶನ ಮಾಡಿಸೋ ಪ್ರಯತ್ನದಲ್ಲಿ ಇದ್ದ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಸೊ 2ನೇ ಟಾರ್ಗೆಟ್ ಅಂತ ಹೇಳಿದ್ರೆ ಈ ಮೃತ ಅಂಜಲಿ.